ಇದು ಹೋರಾಟ ನಡೀತಾ ಹೋಗುತ್ತೆ. ಅವ್ರು ನಾಳೆ ಕೊಡಬೇಕಾಗಿರೋದು ತೊಡಕೇನು ಅಂತ ಹೇಳಬೇಕು. ನಮಗೆ ಕೊಟ್ಟ ಮಾತೇನು? ಮುಖ್ಯಮಂತ್ರಿಗಳು ಸರ್ಕಾರ ಕೊಟ್ಟ ಮಾತೇನು? ಆ ಕೊಟ್ಟ ಮಾತಿದ್ದು ಯಾಕೆ ನೀವು ಮಾತಾಡ್ತಿದ್ರೆ ನಾವು ಎಂ ಬಿ ಪಾಟೀಲ್ ಪ್ರಶ್ನೆ ಮಾಡ್ತಾ ಇದ್ದೀವಿ. ನೀವೇನು ಹೇಳಕ್ಕೆ? ಸರ್ಕಾರ ಅಂದ್ರೆ ನೀವು ಕೂಡ ತಾನೆ. ಕೊಟ್ಟ ಮಾತೊಂದು 10 ದಿನ ಮತ್ತೆ ಯಾಕೆ ಮಾತು ಚೇಂಜ್ ಮಾಡ್ತಾ ಇದ್ದೀರಿ? ಕೊನೆಗೂ ನೀವು ಕೊಟ್ಟ ಮಾತು ಸರ್ಕಾರಕ್ಕೆ ತೊಡಕೆ ಏನಿದೆ ಅದನ್ನು ತೆಗೆಯೋದಕ್ಕೆ ಅಂತ ಚರ್ಚೆನೇ ಹೊರತು ಪರಿಹಾರ 4 ಜನ ಬಂದರು ಅಲ್ಲ. ಓಕೆ, ಆ 450 ಎಕರೆ ಅಂತಿದಾರಲ್ಲ, ಸುಳ್ಳದು. ದಲ್ಲಾಳಿಗಳು ನಿಮ್ಮ ಪತ್ರಿಕಾಗೋಷ್ಠಿಯಲ್ಲೇ ಎಲ್ಲೋಗಿದ್ರೆ ಇಷ್ಟು ದಿನ ಅಂದರೆ ಪ್ರಶ್ನೆಗೆ ಉತ್ತರ ಇಲ್ಲ ಅವ್ರಿಗೆ ಅಲ್ವೇ? ಪಾಣಿ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ. 3 ವರ್ಷ ಏನು ಮಾಡ್ತಾ ಇದ್ರಿ? ಕೊನೆಗೂ ರೈತರನ್ನ ಹೊಡಿಬೇಕೇ ಅಲ್ವಾ? ಒಂದು ಭಯ ಹುಟ್ಟಿಸ್ಬೇಕಲ್ವಾ? ಇದನ್ನು ನಾವು ಯಾವಾಗಿಂದ ನೋಡ್ತಾ ಇದ್ದೀವಿ, ಬ್ರಿಟಿಷರ್ ಕಾಲದಿಂದ ನೋಡ್ತಾ ಇದ್ದೀವಿ. ಹೊಡೆದಾಡೋ ರೀತಿ ಅದು ಬೇಡ. ಅಂದರೆ ನಿಮಗಿನ್ನೂ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನಿಸ್ತಾ ಇದೆ. ಪರವಾಗಿಲ್ಲ, ಹೋರಾಟ ಮುಂದುವರಿಯುತ್ತೆ.